ಕೇರಳದ ಬೇಪೂರ್ ಆಳ ಸಮುದ್ರದಲ್ಲಿ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ರಾಸಾಯನಿಕ ಸಾಗಿಸ್ತಾ ಇದ್ದಂತ ಹಡಗು ಬೆಂಕಿಯಿಂದ ಧಗಧಗ ಅಂತ ಹೊತ್ತಿ ಉರಿದಿದೆ. ಸಮುದ್ರದ ಮಧ್ಯದಲ್ಲಿ ಆಳ ಸಮುದ್ರದಲ್ಲಿ ಕಂಟೈನರ್ಗಳು ತುಂಬಿದ್ದಂತಹ ಈ ಶಿಪ್ ಬೆಂಕಿಗೆ ಆಹುತಿಯಾಗಿದೆ. ರಾಸಾಯನಿಕವನ್ನ ಸಾಗಿಸ್ತಾ ಇದ್ದಂತಹ ಹಡಗು ಇದು ಅನ್ನೋದು ಗೊತ್ತಾಗಿದೆ. ಹಡಗಿನಲ್ಲಿ 18 ಜನ ಸಿಬ್ಬಂದಿ ಇದ್ರು. ಅವರನ್ನ ರಕ್ಷಣೆ ಮಾಡಲಾಗಿದೆ. ಆದರೆ ಇನ್ನು 4 ಸಿಬ್ಬಂದಿ ಕಣ್ಮರೆಯಾಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕಿರೋದು. INS ಸೂರತ್ನಿಂದ ಈ ಸಿಬ್ಬಂದಿಯ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗಿದೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ 6 ಜನರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದು ಶ್ರೀಲಂಕಾದಿಂದ ಮುಂಬೈಗೆ ಸಾಗ್ತಾ ಇದ್ದಂತಹ ಸಿಂಗಾಪುರದ ಹಡಗು. ನೋಡಿ, ಈ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ಆಳ ಸಮುದ್ರದಲ್ಲಿ ಯಾವ ರೀತಿಯ ಹಡಗು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಅನ್ನೋದು. ಬಹಳಷ್ಟು ಕಂಟೈನರ್ಗಳಿತ್ತು ಇದರಲ್ಲಿ. ಎಲ್ಲವೂ ಕೂಡ ರಾಸಾಯನಿಕವನ್ನು ಸಾಗಿಸ್ತಾ ಇದ್ದಂತಹ ಕಂಟೈನರ್ಗಳು ಹಡಗಿನಲ್ಲಿ ಇದ್ದಿದ್ದು. ಯಾವ ಕಾರಣಕ್ಕೆ ಇಲ್ಲಿ ಬೆಂಕಿ ಹತ್ಕೊಂಡಿದೆ, ಈ ಅಗ್ನಿ ಅವಘಡ ಹೇಗಾಯಿತು, ಅದು ಇನ್ನಷ್ಟೇ ಗೊತ್ತಾಗಬೇಕು. ಬಟ್ ಸಮುದ್ರದ ಮಧ್ಯ ಭಾಗದಲ್ಲಿ ಕಂಟೈನರ್ಗಳನ್ನು, ಆ ರಾಸಾಯನಿಕ ಇದ್ದಂಥ ಕಂಟೈನರ್ಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಂಥ ಹಡಗು ಈ ರೀತಿ ಸಂಪೂರ್ಣ ಬೆಂಕಿಗೆ ಆಹುತಿಯಾಗೋಗಿದೆ. ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ INS ಸೂರತ್ ಮೂಲಕ ಕಾರ್ಯಾಚರಣೆ ನಡೆಸಿ ಹಡಗಿನಲ್ಲಿದ್ದಂಥ 18 ಮಂದಿ ಸಿಬ್ಬಂದಿಯನ್ನು ಸದ್ಯ ರಕ್ಷಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಪೈಕಿ 6 ಜನ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಇನ್ನು 4 ಜನ ಕಣ್ಮರೆಯಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಕೇರಳದ ಬೇಪೂರ್ ಆಳ ಸಮುದ್ರದಲ್ಲಿ ಈ ರೀತಿ ಹಡಗು ಬೆಂಕಿಗೆ ಆಹುತಿಯಾಗಿರೋದು. ಇಡೀ ಸಂಪೂರ್ಣ ಹಡಗು ಅಗ್ನಿಗೆ ಆಹುತಿಯಾಗೋಗಿದೆ. ಬಹಳ ದೊಡ್ಡ ಪ್ರಮಾಣದ ಸರಕಿತ್ತು, ರಾಸಾಯನಿಕಗಳನ್ನು ಕೊಂಡೊಯ್ಯಲಾಗ್ತಾ ಇತ್ತು. ಶ್ರೀಲಂಕಾದಿಂದ ಸಿಂಗಾಪುರ್ಗೆ ಹೋಗ್ತಾ ಇದ್ದಂಥ ಹಡಗು ಇದು. ರಾಸಾಯನಿಕಗಳನ್ನು ಕೊಂಡೊಯ್ತಾ ಇದ್ದಂಥ ಹಡಗು. ಆ ಸಮುದ್ರದ ಮಧ್ಯ ಭಾಗದಲ್ಲಿ ಆ ಹಡಗಿಗೆ ಬೆಂಕಿ ತಗಲಿರೋದು, ಅದರ ದಟ್ಟ ಹೊಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆವರಿಸಿದೆ ಅನ್ನೋದನ್ನ ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಮೊದಲಿಗೆ ಹೆಲಿಕಾಪ್ಟರ್ಗಳ ಮೂಲಕ ಸ್ಥಳಕ್ಕೆ ಹೋಗಿ ಅಲ್ಲೇನಾಗಿದೆ ಅನ್ನೋ ಪರಿಸ್ಥಿತಿಯನ್ನ ಗಮನಿಸಿದ್ದಾರೆ. ಅದಾದ ಮೇಲೆ ರಕ್ಷಣಾ ಕಾರ್ಯಾಚರಣೆ ಹೇಗಾಗಬೇಕು ಅನ್ನೋದರ ಕುರಿತು ಪ್ಲಾನ್ ಮಾಡಿ INS ಸೂರತ್ ಮೂಲಕ ಸ್ಥಳಕ್ಕೆ ತೆರಳಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಸೆರೆ ಸಿಕ್ಕಿರುವಂಥ ಒಂದಷ್ಟು ವಿಡಿಯೋಸ್ ನೀವೀಗ ಗಮನಿಸ್ತಾ ಇರೋದು. ರಾತ್ರಿ ಆದರೂ ಕೂಡ ಹಡಗಿನಲ್ಲಿ ಬೆಂಕಿ ತಗ್ಗೇ ಇಲ್ಲ. ಒಂದು ಬಹಳ ಬೃಹದಾಕಾರದ್ದಾಗಿರುತ್ತೆ ಹಡಗುಗಳು, ಮತ್ತೊಂದು ಅದರಲ್ಲಿ ಇದ್ದಿದ್ದು ರಾಸಾಯನಿಕಗಳು. ರಾಸಾಯನಿಕಕ್ಕೆ ಬೆಂಕಿ ತಗಲಿದ್ರೆ ಅದು ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆಯೂ ಇರುತ್ತೆ. ಕಂಬಸ್ಟಬಲ್ ಕೆಮಿಕಲ್ಸ್ ಆಗಿದ್ರೆ ಅದು ಬಹಳ ಕಾಲದವರೆಗೆ ಉರಿಯುತ್ತೆ. ಆ ಥರದ್ದೇನಾದರೂ ಇದ್ದಿರಬಹುದು. ಆ ಕಾರಣಕ್ಕೆ ಬೆಳಗ್ಗೆ ಈ ಹಡಗಿಗೆ ಬೆಂಕಿ ತಾಗಿದ್ದು. ರಾತ್ರಿ ಆದರೂ ಕೂಡ, ತಡರಾತ್ರಿ ಆದರೂ ಕೂಡ ಸಮುದ್ರದ ಮಧ್ಯಭಾಗದಲ್ಲಿ ಅದೇ ರೀತಿ ಧಗಧಗಿಸ್ತಾ ಇದ್ದಂತಹ ದೃಶ್ಯ ಇದು. ನಾಲ್ಕು ಬೇರೆ ಬೇರೆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಈ ಹಡಗಿನಲ್ಲಿ ಭಾರಿ ಸ್ಫೋಟ ಆಗಿದೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಶ್ರೀಲಂಕಾದಿಂದ ಮುಂಬೈಗೆ ಬರ್ತಾ ಇದ್ದಂಥ ಹಡಗು ಇದು. ಆ ಹಡಗಿನಲ್ಲಿ ಈ ಸ್ಫೋಟ ಆಗಿದೆ. ಮೊದಲನೇ ದೃಶ್ಯ, ಅದು ಆಳ ಸಮುದ್ರದಲ್ಲಿ ಹಡಗಿನ ಬಹುತೇಕ ಭಾಗ ಬೆಂಕಿಗೆ ಆಹುತಿಯಾಗಿ ಅಲ್ಲಿ ದಟ್ಟ ಹೊಗೆ ಆವರಿಸಿರೋದನ್ನು ನೀವು ಗಮನಿಸಬಹುದು. ಎರಡನೇದು, ಅದು ಹೆಲಿಕಾಪ್ಟರ್ನಿಂದ ಸೆರೆ ಹಿಡಿದಿರುವಂಥ ದೃಶ್ಯ. ಹಡಗಿನ ಮಧ್ಯಭಾಗದಲ್ಲೇ ಬೆಂಕಿ ಬಿದ್ದಿದೆ. ಅದೇ ಭಾಗದಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇರೋದು. ಹೀಗಾಗಿ ಇಡೀ ಹಡಗು ಕ್ಷಣ ಮಾತ್ರದಲ್ಲಿ ಸಂಪೂರ್ಣ ಬೆಂಕಿಯಿಂದ ಆವೃತ ಆಗಿದೆ. ಇನ್ನು ಮೂರನೇ ದೃಶ್ಯ, ಬಹಳ ದೂರದಿಂದ ಲಭ್ಯ ಆಗಿರುವಂಥ ದೃಶ್ಯ. ಆ ದೃಶ್ಯದಲ್ಲಿ ಎಷ್ಟು ದೂರದವರೆಗೂ ಕೂಡ ದಟ್ಟ ಹೊಗೆ ಆಗಸದ ಎತ್ತರಕ್ಕೆ ಆವರಿಸಿರೋದನ್ನು ಗಮನಿಸಬಹುದು. ಇನ್ನು ನಾಲ್ಕನೇ ದೃಶ್ಯ, ಅದು ರಾತ್ರಿ ಆದರೂ ಕೂಡ ಬೆಂಕಿ ಇನ್ನೂ ತಗ್ಗೇ ಇಲ್ಲ. ರಾತ್ರಿ ಸಂದರ್ಭದಲ್ಲಿ ಸೆರೆ ಸಿಕ್ಕಿರೋ ದೃಶ್ಯ. ಈ ಮೂರು ದೃಶ್ಯಗಳು ಬೆಳಗ್ಗಿನ ಸಂದರ್ಭದಲ್ಲಿ ಕಾಣಸಿಕ್ಕಂತಹ ದೃಶ್ಯಗಳು ಹಡಗಿಗೆ ಬೆಂಕಿ ಬಿದ್ದಾಗ. ಆದರೆ ಎಷ್ಟೋ ಗಂಟೆಗಳು ಕಳೆದ ನಂತರ ಕೂಡ ಹಡಗಿನಲ್ಲಿ ಬೆಂಕಿ ನಂದಿಲ್ಲ. ರಾತ್ರಿ ಆದರೂ ಕೂಡ ಬೆಂಕಿ ಧಗಧಗಿಸ್ತಾ ಇರುವಂತಹ ದೃಶ್ಯ ನಾಲ್ಕನೇ ದೃಶ್ಯ ನೀವು ಗಮನಿಸ್ತಾ ಇರೋದು. ಹಡಗಿನಲ್ಲಿ ಸ್ಫೋಟ ಆಗಿದೆ, ಆದ್ರಿಂದ ಈ ಅಗ್ನಿ ಅವಘಡ ನಡೆದಿದೆ ಅನ್ನೋದು ಪ್ರಾಥಮಿಕ ಮಾಹಿತಿ. ಕೇರಳ ತೀರದಿಂದ 78 ನಾಟಿಕಲ್ ಮೈಲ್ಸ್ ದೂರದಲ್ಲಿ ಈ ಘಟನೆ ಆಗಿದೆ. ಸಿಂಗಾಪುರದ MV ವಾನ್ ಹಡಗಿನಲ್ಲಿ ಈ ಬೆಂಕಿ ಕಾಣಿಸ್ಕೊಂಡಿರೋದು. 22 ಸಿಬ್ಬಂದಿ ಇದ್ರು ಈ ಹಡಗಿನಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಈ ಪೈಕಿ 18 ಜನರನ್ನ ಭಾರತೀಯ ನೌಕಾಪಡೆ ಈಗಾಗಲೇ ರಕ್ಷಿಸಿದೆ. INS ಸೂರತ್ ಬಳಕೆ ಮಾಡಿಕೊಂಡು
ಭಾರತೀಯ ರಕ್ಷಣಾ ಪಡೆಗಳು 18 ಸಿಬ್ಬಂದಿಯನ್ನು ಕಾರ್ಯಾಚರಣೆ ಮಾಡಿ ರಕ್ಷಿಸಿದ್ದಾರೆ. ಇನ್ನು 4 ಮಂದಿ ಸಿಬ್ಬಂದಿ ಕಣ್ಮರೆಯಾಗಿದ್ದಾರೆ. ಏನಾಗಿದ್ದಾರೆ ಆ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಮಿಸ್ಸಿಂಗ್, ಕಣ್ಮರೆಯಾಗಿದ್ದಾರೆ ಅನ್ನೋದಷ್ಟೇ ಸದ್ಯಕ್ಕಿರುವಂಥ ಮಾಹಿತಿ. ಸೊ ಈ ಸಿಬ್ಬಂದಿಗಳಿಗಾಗಿ ಕೂಡ ಕೋಸ್ಟ್ ಗಾರ್ಡ್ಗಳು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈ ದೃಶ್ಯ ನೋಡಿ ಸ್ಪಷ್ಟವಾಗಿ ಆ ಅವಘಡ ಏನು ದುರಂತ ನಡೆದಿದೆ ಅದರ ತೀವ್ರತೆ ಏನು ಅನ್ನೋದನ್ನು ಅರ್ಥ ಮಾಡಿಸುತ್ತೆ. ಒಂದು ಇಡೀ ಹಡಗು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂಥ ದೃಶ್ಯ, ಮೇಲ್ಭಾಗದಿಂದ ಅದನ್ನು ಏರಿಯಲ್ ಶಾಟ್ನಲ್ಲಿ ಸೆರೆ ಹಿಡಿದಿರುವಂಥ ದೃಶ್ಯ. 22 ಜನ ಈ ಹಡಗಿನಲ್ಲಿದ್ದರು. ಆ ಪೈಕಿ 18 ಜನರನ್ನು ರಕ್ಷಿಸಲಾಗಿದೆ. ಈಗ ಈ ನಮ್ಮ ಏಜ್ ಆಸ್ಪತ್ರೆಯಲ್ಲಿ 6 ಜನ ಪೇಷಂಟ್ಸ್ ಬಂದಿದ್ದಾರೆ. 6ರಲ್ಲಿ 3 ಜನ ಚೈನಾ ದೇಶದ ನ್ಯಾಷನಲ್ಸ್, ಮತ್ತೆ 2 ಬರ್ಮಾದಿಂದ, ಒಬ್ಬರು ಇಂಡೋನೇಷ್ಯಾದಿಂದ ಇದ್ದಾರೆ. 6 ಜನದಲ್ಲಿ 2ರಿಗೆ ತುಂಬಾ ಕ್ರಿಟಿಕಲ್ ಆಗಿ ಬರ್ನ್ಸ್ ಇದೆ. ಒಂದು 35 to 40% ಮುಖ ಮತ್ತೆ ಕೈ ಕಾಲು 2 ಮತ್ತೆ ದೇಹ ಭಾಗ ಎಲ್ಲ. ಅವರಿಗೆ ರೆಸ್ಪಿರೇಟರಿ ಬರ್ನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಶ್ವಾಸಕೋಶದ ಬರ್ನ್ಸ್ ಇರೋದ್ರಿಂದ ಸ್ವಲ್ಪ ಸಿವಿಯರಿಟಿ ಜಾಸ್ತಿ ಇದೆ. ಬಾಕಿ ಇನ್ನೊಬ್ಬರಿಗೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಬರ್ನ್ಸ್ ಇದೆ. ಮತ್ತೆ ಇನ್ನು 3 ಜನಕ್ಕೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಬರ್ನ್ಸ್ ಎಲ್ಲ ಇರೋದ್ರಿಂದ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಈಗ 2ರನ್ನ ಈಗ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಐಸಿಯುಲಿ ಮತ್ತೆ ಡ್ರೆಸ್ಸಿಂಗ್ಸ್ ಎಲ್ಲ ಮಾಡಿ ಮಾನಿಟರ್ ಮಾಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.